ವೆರಿ ಗುಡ್ ಮಾರ್ನಿಂಗ್. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಟಾಪಿಕಲ್ಲಿ ಒಂದು ಅತ್ಯಮೂಲ್ಯ ಟಾಪಿಕ್. ಏನಪ್ಪ ಆ ಟಾಪಿಕ್ ಅಂತಂದರೆ, ಒಂದು ವೇಸ್ಟ್ ಅಥವಾ ಬಯೋ ಎನರ್ಜಿಯನ್ನು ನಾವು ವಿದ್ಯುತ್ ಚಾಲಿತವಾಗಿ ಅಥವಾ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ಅದರ ಮೂಲಕ ವೆಲ್ತನ್ನು ಪಡೆಯೋದು ಹೇಗೆ ಅಂತ. ಇದನ್ನು ನ್ಯಾಚುರಲ್ ಆಗಿ ಅಥವಾ ರಿನವೇಬಲ್ ಎನರ್ಜಿ ಅಂತ ಕರೀತಾರೆ. ಯಾಕೆ ಈ ರಿನವೇಬಲ್ ಎನರ್ಜಿ? ಬಯೋಮಾಸ್ ಅಂದರೆ ಏನು? ಬಯೋಮಾಸ್ ಅಂದರೆ ಇದಕ್ಕೆ ವೇಸ್ಟ್. ಈಗ ಅಮೋನಿಯಾ, ನೈಟ್ರೋಜನ್, ಸಲ್ಫರ್ ಆಕ್ಸೈಡ್ ಎಲ್ಲ ಸೇರಿ ಹಾಗೂ ಆರ್ಗ್ಯಾನಿಕ್ ಮ್ಯಾಟರ್ಸ್ ಆಗಿರುತ್ತೆ. ಆರ್ಗ್ಯಾನಿಕ್ ಮ್ಯಾಟರ್ ಏನು? ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಯಾವಾಗ ಆಗುತ್ತೆ? ಹೀಟ್ ಜನ್ರೇಟ್ ಆಗುತ್ತೆ. ಸೊ ಆ ಹೀಟನ್ನು ತಗೊಂಡು ಅದನ್ನು ಕಂಬಷನ್ ಇಂಜಿನ್ಗೆ ಹಾಕಿ ಅದನ್ನು ಕಂಡೆನ್ಸರ್ ಮಾಡಿ ಅದನ್ನು ಸ್ಲ್ಯಾಕ್ ಮೂಲಕ ಆ ಕಂಡೆನ್ಸರ್ನ ವೇಸ್ಟ್ ಪ್ರಾಡಕ್ಟನ್ನು ರಿಲೀಸ್ ಮಾಡಿ ಉಳಿದಿರೋದನ್ನು ವಿದ್ಯುತ್ ಚಾಲಿತವಾಗಿ ನಾವು ಪರಿಣಾಮ ಮಾಡುವಿಕೆ ಇದೆಯಲ್ಲ, ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಬಯೋಮಾಸಿನೊಂದಿಗೆ ನಾವು ಜೋಡಣೆ ಮಾಡಿದ್ದೀವಿ. ಈ ಒಂದು ನ್ಯಾಚುರಲ್ ಪ್ರೋಸೆಸ್ ಏನಿದೆ, ಇದರಿಂದ ಎಷ್ಟೋ ಬೆನಿಫಿಷನ್ ಇದೆ. ನಿಮಗೊತ್ತು ಟೋಟಲ್ ರಿನ್ಯೂವಬಲ್ ಎನರ್ಜಿ ಎಷ್ಟು? 195 ಗಿಗಾವ್ಯಾಟ್. ಈಗ 195 ಗಿಗಾವ್ಯಾಟಲ್ಲಿ 12 ಗಿಗಾವ್ಯಾಟ್ ಬಯೋಮಾಸ್ ಎನರ್ಜಿಯನ್ನು ರಿಲೀಸ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತ. ಆದರೆ ಅದರ ಕೆಪಾಸಿಟಿ ಏನಿದೆ ಅದು 30 ಗಿಗಾವ್ಯಾಟಿಗೆ ಸಮ ಅಂತ ಹೇಳ್ತಾರೆ. ಈಗ ನೋಡಿ, ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದೀನಿ ನಾನು. ಇದು ಬಯೋಮಾಸ್ ಅಂದರೆ ಏನು? ಪ್ರಾಣಿಗಳ ವೇಸ್ಟ್ ತ್ಯಾಜ್ಯ ಇರ್ಬೋದು, ಹ್ಯೂಮನ್ ವೇಸ್ಟ್ ತ್ಯಾಜ್ಯ ಇರ್ಬೋದು, ಅಥವಾ ಈ ಗೊಬ್ಬರ ಅಂತಾರೆ, ಸಗಣಿ ಅಂತಾರಲ್ಲ, ಕೌಡಂಗ, ಅದನ್ನೆಲ್ಲ ಒಂದು ಮಿಶ್ರಣ ಮಾಡಿ ಆರ್ಗ್ಯಾನಿಕ್ ಮ್ಯಾಟರ್ ಆಗುತ್ತೆ. ಡಿಕಂಪೋಸ್ ಆಗೇ ಆಗುತ್ತೆ. ಡೇ ಬೈ ಡೇ, 3 ಡೇ, 7 ಡೇ ಬಿಟ್ಟರೆ ಆ ಡಿಕಂಪೋಸ್ ಯಾವಾಗುತ್ತೆ? ಅಮೋನಿಯಾ ರಿಲೀಸ್ ಆಗುತ್ತೆ, ಹೌದಾ? ಸಲ್ಫರ್ ಆಕ್ಸೈಡು ರಿಲೀಸ್ ಆಗುತ್ತೆ. ಅದನ್ನು ಒಂದು ಡ್ರೈಯಿಂಗ್ ಪ್ರೋಸೆಸ್ ಮಾಡ್ತಾರೆ ಇಮಿಡಿಯೇಟಾಗಿ. ಡಿಕಂಪೋಸ್ ಆದ ಮೇಲೆ ಡ್ರೈಯಿಂಗ್ ಪ್ರೋಸೆಸ್ ಮಾಡಿದಾಗ ಆ ಡ್ರೈ ಅಮೋನಿಯಾ ಅಥವಾ ನೈಟ್ರೋಜನ್ ಏನು ರಿಲೀಸ್ ಆಗಿರುತ್ತೆ ಅದು ಕಂಬಷನ್ ಇಂಜಿನಿಗೆ ಬರುತ್ತೆ. ಕಂಬಷನ್ ಇಂಜಿನಿಂದ ಡೈರೆಕ್ಟ್ಲಿ ಸ್ಟೀಮ್ಗೆ ಹೋಗುತ್ತೆ. ಸ್ಟೀಮ್ ಅಂದ್ರೇನು? ಒಂದು ಬಿಸಿಯಾದಂಥ ಕಾರ್ಯಕ್ರಮ, ಹೌದಾ? ಡ್ರೈಯಿಂಗ್ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ಎಲ್ಲ ಆರ್ಗ್ಯಾನಿಕ್ ಮ್ಯಾಟರಲ್ಲಿ ಸಂಪೂರ್ಣವಾಗಿ ನಿಮಗೆ ಬೇಕಾದೇ ಇರೋದಿಲ್ಲ, ತ್ಯಾಜ್ಯ ಇರ್ತದೆ. ಅದನ್ನು ಸಪರೇಷನ್ ಮಾಡಲಿಕ್ಕೆ ಈ ಒಂದು ಪ್ರೋಸೆಸ್ ಇರ್ತದೆ. ಇದರಿಂದ ಕಂಬಷನ್ ಚೇಂಬರ್ಗೆ ಹೋದಾಗ ನಿಮಗೆ ಕಂಡೆನ್ಸರ್ ಆಗುತ್ತೆ. ಅಂದರೆ ಏನು? ಯಾವಾಗ ಹೀಟ್ ಜಾಸ್ತಿ ಮಾಡ್ತೀವಿ ಆ ಒಂದು ಸತ್ವತೆ ಏನಿರ್ತದೆ ಆಗಿರೋದು ಅದು ಕಳ್ಕೊಳ್ಳುತ್ತೆ. ಆ ಥರ ಆಗಬಾರ್ದು ಅಂತ ಇಮಿಡಿಯೇಟ್ಲಿ ಅದನ್ನು ಕಂಡೆನ್ಸರು ಕೂಡ ಮಾಡ್ತಾರೆ. ಸೊ ಈ ವಿದ್ಯುತ್ ಚಾಲಿತ ಸ್ಟೀಮಿಂದ ನಿಮಗೆ ಎಲೆಕ್ಟ್ರಿಸಿಟಿ ಬಂತು, ಅಲ್ಲಿಂದ ಯಾವುದು ವೇಸ್ಟ್ ಪ್ರಾಡಕ್ಟ್ ಅದನ್ನು ಕಂಡೆನ್ಸರ್ ಆಯಿತು. ಸೊ ಈ ಮೆಕ್ಯಾನಿಸಮ್ ಏನಿದೆ ನಿಮಗೆ ಎಲೆಕ್ಟ್ರಿಸಿಟಿ ಕೊಡುತ್ತೆ 12 ಗಿಗಾವ್ಯಾಟ್ ಅಂತ. ಎಕ್ಸಾಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಟಾಪಿಕಲ್ಲಿ ರಿನ್ಯೂವಬಲ್ ಎನರ್ಜಿಯಿಂದ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆ ಒಂದು ಕ್ವಶನಲ್ಲಿ ಇದೂ ಆಗಿರ್ಬೋದು. ಯಾಕೆಂದರೆ ಇಟ್ ಈಸ್ ವೆರಿ ನೋಡುವಾಗ ಸೋಲಾರ್ ವಿಂಡ್ ಸಮ ಬರೋದಿಲ್ಲ. ಇದು ಬಯೋ ಮಾಸ್ ಎನರ್ಜಿ ಒಂದು 12 ಗಿಗಾವ್ಯಾಟಿಗೆ ಮಾತ್ರ ಈಗ ಒಂದು ಚಾಲ್ತಿಯಲ್ಲಿದೆ. ಆದರೆ 30 ಗಿಗಾವ್ಯಾಟನ್ನು ಮಾರಬೇಕು ಅನ್ನುವ ಆಸ್ಪಿರೇಷನಲ್ಲಿ ಇಂಡಿಯಾ ಇದೆ. ನಿಮಗೊತ್ತು ಇದನ್ನು ಸರ್ಕ್ಯುಲರ್ ಎಕಾನಮಿ ಅಂತಲೂ ಕರೀತಾರೆ. ಅಂದರೆ ಏನು? ಯೂಸೇಜ್ ಆಫ್ ವೇಸ್ಟ್ ಟು ವೆಲ್ತ್. ಯಾವಾಗ ಒಂದು ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ ಅಂತ ಗೊತ್ತಾದಾಗ ಆ ವೇಸ್ಟ್ ಆಗಬಾರದು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿ ಅದನ್ನು ವೆಲ್ತಾಗಿ ಪರಿಣಾಮ ಮಾಡೋದನ್ನು ಸರ್ಕ್ಯುಲರ್ ಎಕಾನಮಿ ಅಂತಾರೆ. ಅಂದರೆ ವಿಚ್ ಇಸ್ ನೋ ಪ್ರಾಡಕ್ಟ್ ಈಸ್ ವೇಸ್ಟ್ ಅನ್ನುವ ಥರ. ಸೊ ರಿನವೇಬಲ್ ಅಂದ್ರೇನು? ಯೂಸೇಜ್ ಅಂತ, ಹೌದಾ? ಸೊ ದಿಸ್ ಇಸ್ ಆಲ್ಸೋ ಎ ರಿನವೇಬಲ್ ಎನರ್ಜಿ. ಇದರಲ್ಲಿ CO2 ಅಬ್ಸಾರ್ಬ್ಡ್ ಡ್ಯೂರಿಂಗ್ ದಿ ಬಯೋಮಾಸ್ ಗ್ರೋತ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತು, ಆಬ್ವಿಯಸ್ಲಿ ಎನಿ ವೇಸ್ಟ್ ಪ್ರಾಡಕ್ಟ್ ದಟ್ ರಿಲೀಸಸ್ ಅಮೋನಿಯಾ, ಸಲ್ಫರ್ ಈಸ್ CO2, ಕಾರ್ಬನ್ ಡೈಆಕ್ಸೈಡ್. ಸೊ ಇದರ ಮೂಲಕ ಶಕ್ತಿ ಇಂಪಾರ್ಟೆಂಟ್ ಅಂತ. ಈಗ ನೋಡಿ, ಇಲ್ಲಿ ಸಿಗ್ನಿಫಿಕೆನ್ಸ್ ಕೊಟ್ಟಿದ್ದೇವೆ. ಯೂಶ್ವಲಿ ರಿನವೇಬಲ್ ಎನರ್ಜಿಯಲ್ಲಿ ಸೆಕ್ಯೂರಿಟಿ ಇಂಪಾರ್ಟೆಂಟು. ಯಾಕೆಂದರೆ ಅದು ನಮ್ಮ ಬ್ಯಾಕ್ ಬೋನ್ ಆಫ್ ಎಕನಾಮಿಕ್ ಗ್ರೋತ್ ಕೂಡ. ನಾವು ಯಾವುದು ಪಂಚಭೂತಗಳಿಗೆ ಅಂದರೆ ಬೆಂಕಿ, ಜಲ, ಭೂಮಿ, ಆಕಾಶ, ಪೃಥ್ವಿ, ಹೀಗಿಷ್ಟನ್ನು ಕೂಡ ನಾವು ಯಾವುದಕ್ಕೆ ಯೂಸ್ ಮಾಡ್ತೇವೆ? ದಟ್ ಇಸ್ ಎ ವೆಲ್ತ್, ಹೌದಾ? ಸೊ ಗೋಲ್ಡಿಗೆ ಎವ್ರಿ ಗೋಲ್ಡ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ಲ, ಅಥವಾ ಎವ್ರಿ ಓಲ್ಡ್ ಗೋಲ್ಡ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ಲ, ಅದೇ ಥರ ಬಯೋಮಾಸ್ ಈಸ್ ಆಲ್ಸೋ ಎ ವೆಲ್ತ್. ನೋಡಿ, ಸಪೋಸ್ ಕ್ಲೈಮೇಟ್ ಗೋಲ್, ಯಾವುದಾದ್ರೂ ವೇಸ್ಟ್ ಪ್ರಾಡಕ್ಟು ಅಥವಾ ಎಕ್ಸ್ಕ್ರೇಷನ್ಸು ಅದೆಲ್ಲ ಈ ವೇಸ್ಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಸರಿ ಹೋಗೋದಿಲ್ಲ. ಅಂಥದ್ದನ್ನು ತೊಗೊಂಡ್ಬಂದು ಅದನ್ನು ಕಂಡೆನ್ಸ್ ಮಾಡಿ ಅದನ್ನು ಚೇಂಬರಲ್ಲಿ ಹಾಕಿ ಸ್ಟೀಮಿಂದ ಎಲೆಕ್ಟ್ರಿಸಿಟಿ ತೆಗೆದಾಗ ಎಷ್ಟು ಪ್ರಮಾಣದಲ್ಲಿ ನಾವು ವೇಸ್ಟನ್ನು ವೆಲ್ತಾಗಿ ಕನ್ವರ್ಟ್ ಮಾಡಿದ್ದೀವಿ. ದಟ್ ಈಸ್ ಎ ಬ್ಯೂಟಿಫುಲ್ ಟಾಸ್ಕ್. ಸೊ
ಈ ಸೆಕ್ಯೂರಿಟಿ ರೂರಲ್ ಡೆವಲಪ್ಮೆಂಟಿಗೆ ಯಾಕೆ? ಯೂಶ್ವಲಿ ಅರ್ಬನ್ ಸೆಕ್ಟರಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಬರೋದು ಪ್ಲಾಸ್ಟಿಕ್ ವೇಸ್ಟು ಅಥವಾ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಎಲೆಕ್ಟ್ರಿಕಲ್ ಗೂಡ್ಸು ಆ ಥರದ್ದು. ಬಟ್ ಕೌಡಲ್ಗೆಲ್ಲ ಏನು ಸಿಗ್ತದೆ ರೂರಲ್ ವಿಲೇಜಲ್ಲಿ. ಸೊ ಅವ್ರಿಗೊಂದು ಎಂಪ್ಲಾಯ್ಮೆಂಟ್ ಆಯಿತು. ಅಪ್ರಾಕ್ಸಿಮೇಟ್ಲಿ 1,00,000 ಪೀಪಲ್ ಇದರಲ್ಲಿ ಕೆಲಸ ಮಾಡ್ತಾರೆ ಅಂತ ಇದೆ. ನಿಮಗೆ ಗೊತ್ತು ಎಷ್ಟು ಖುಷಿ ಆಗುತ್ತೆ. ಅರ್ಬನ್ನಿನ GDP ಲೆಕ್ಕ ಹಾಕಿದ್ರೆ ನಿಮಗೆ 55% ಇದೆ, 45%. ಅದೇ ರೂರಲ್ಲಿನ GDP ಎಷ್ಟಿದೆ? 55%. ಸೊ ಯಾವಾಗ ನಿಮ್ಮ ವೆಲ್ತ್ ಅಂದರೆ ಓಲ್ಡು ಈ ಗೋಲ್ಡ್ ಆಯಿತು, ಆವಾಗ ವೆಲ್ತ್ ಕೂಡ ಜನ್ರೇಟ್ ಆಯಿತು, ಎಂಪ್ಲಾಯ್ಮೆಂಟ್ ಕೂಡ ಜನ್ರೇಟ್ ಆಯಿತು, ರೂರಲ್ ಎಕಾನಮಿಗೆ ಬ್ಯಾಕ್ ಬೋನ್ ಆಯಿತು ಅಂತ. ಸೊ ಈ ವಿಚಾರವಾಗಿ ಇಂಪಾರ್ಟೆಂಟ್. ಆ್ಯಂಡ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ. ಆಬ್ವಿಯಸ್ಲಿ ಎನಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ವಿಚ್ ಇಸ್ ಯುಟಿಲೈಸ್ಡ್ ಫಾರ್ ದಿ ಕಾಸ್ ದಟ್ ಈಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಮತ್ತು ಎನರ್ಜಿ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಇದು ಡೈರೆಕ್ಟ್ಲಿ ಹಿಟ್ ಆಗುತ್ತೆ, ಹೌದಲ್ವಾ? ಯೂಶ್ವಲಿ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಥರ್ಮಲ್ ಎನರ್ಜಿ ಒಂದು ಮೆಕ್ಯಾನಿಕಮ್ ಮೇಲೆ ಹೋಗುತ್ತೆ. ಅಂದರೆ ಇನ್ಸುಲೇಷನ್ ಮೇಲೆ ಸೋಲಾರ್, ವಿಂಡು ಕೈನೆಟಿಕ್ ಎನರ್ಜಿ ಮೇಲೆ, ಥರ್ಮಲ್ ಆಸಿಲೇಷನ್ ಮೇಲೆ, ಟೈಡಲ್ ಆಸಿಲೇಷನ್ ಮತ್ತು ಕೈನೆಟಿಕ್ ಎನರ್ಜಿ ಮೇಲೆ. ಆದರೆ ಬಯೋಮಾಸ್ ಅನ್ನುವಂಥದ್ದು ಒಂದು ರಿಲೀಸ್ ಅಬ್ಸಾರ್ಮೆಂಟ್ ಮೇಲೆ ಹೋಗುತ್ತೆ, ವೇಸ್ಟ್ ಪ್ರಾಡಕ್ಟ್ ಮೇಲೆ ಹೋಗುತ್ತೆ. ಸೊ ಇದು ಇಂಪಾರ್ಟೆಂಟು. ಇದರ ಮೂಲ ತತ್ವ ಏನು? ಒಂದು ಕಾರ್ಬನ್ ಡೈಆಕ್ಸೈಡ್, ಇನ್ನೊಂದು ಅಮೋನಿಯಾ, ಸಲ್ಫರ್ ಡೈಆಕ್ಸೈಡ್, ಮತ್ತು ಅದನ್ನು ಕಂಡೆನ್ಸ್ ಮಾಡ್ತೀವಿ, ಅದನ್ನು ಸ್ಟೀಮ್ಗೆ ಹಾಕ್ತೀವಿ, ಅದರಿಂದ ಎಲೆಕ್ಟ್ರಿಸಿಟಿ ಪಡಿತೀವಿ. ಸೊ ದಿಸ್ ಇಸ್ ವಾಟ್. ನೆಕ್ಸ್ಟು ಒಬ್ಬರು ಐಕಾನಿಕ್ ಫಿಗರ್ಸು 3 ಜನ ಈ ಬಯೋಮಾಸ್ ಎನರ್ಜಿ ಬಗ್ಗೆ ಮಾತಾಡಿದ್ದಾರೆ. ಮೊದಲನೇದಾಗಿ MS ಸ್ವಾಮಿನಾಥನ್. ನಿಮಗೆ ಗೊತ್ತು, ಹೀಗೆ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಯಾವಾಗ ವೇಸ್ಟ್ ಅಥವಾ ಗ್ರೀನರಿ ಅಗ್ರಿಕಲ್ಚರ್ ವೇಸ್ಟನ್ನು ಕೂಡ ಇದನ್ನು ತೊಗೋತೀವಿ. ಸೊ ಯಾವಾಗ ವೇಸ್ಟ್ ಇಸ್ ಗೋಲ್ಡ್ ಆಯಿತು, ದಟ್ ಇಸ್ ಎ ಬ್ಯೂಟಿಫುಲ್ ಟಾಸ್ಕ್. ಅವರೇನು ಹೇಳ್ತಾರೆ? ಸಸ್ಟೈನಬಲ್ ಎನರ್ಜಿ ಫ್ರಮ್ ಅಗ್ರಿಕಲ್ಚರ್ ರಿಲೇಷನ್ ಅಂತಾರೆ. ಯಾವುದೇ ರಿನ್ಯೂವಬಲ್ ಎನರ್ಜಿ ಅಗ್ರಿಕಲ್ಚರಿಂದಲೂ ತೊಗೋಬೋದು ಅಂತಂದರೆ ಅದು ಬಯೋಮಾಸ್ ಎನರ್ಜಿ ಮಾತ್ರ. ನೆಕ್ಸ್ಟು APJ ಅಬ್ದುಲ್ ಕಲಾಂ. ನಿಮಗೆ ಗೊತ್ತು, ಐಕಾನಿಕ್ ಫಿಗರ್. ಹೀಗೆ ಪ್ರೆಸಿಡೆಂಟ್ ಅನ್ಕು ಆ್ಯಂಡ್ ಹೀಗೆ ರಿನೌನ್ ಸೈಂಟಿಸ್ಟ್ ಅನ್ಕು, ರಾಕೆಟ್ರಿ ಮ್ಯಾನ್ ಅಂತ ಕರೀತಾರೆ. ಪ್ರಮೋಟೆಡ್ ದ ಬಯೋಫ್ಯೂಯಲ್ ಆ್ಯಂಡ್ ಬಯೋಮಾಸ್ ಅಂತಾರೆ. ಅಂದರೆ ರೂರಲ್ ಅಪ್ಲಿಫ್ಟ್ಮೆಂಟ್ ಆಗಬೇಕು ಅಂದರೆ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಅನ್ನುವಂಥದ್ದು. ಇನ್ನು ಪ್ರೊಫೆಸರ್ CNR ರಾವ್. ನಿಮಗೆ ಗೊತ್ತು, ಹೀಗೆ ಗ್ರೇಟ್ ಕೆಮಿಸ್ಟ್ ಮತ್ತು ಅವರು ನಮ್ಮ ಕರ್ನಾಟಕದವರೇ. ಅವರು ಒಂದು ಲ್ಯಾಬೊರೇಟ್ರಿಯಲ್ಲಿ ತುಂಬ ಕೆಮಿಕಲ್ ಬಯೋಮಾಸ್ ಬಗ್ಗೆ ವರ್ಕ್ ಮಾಡಿದ್ದಾರೆ. ಅವರು ಸಪೋರ್ಟೆಡ್ R&D ಇನ್ ಬಯೋ ಎನರ್ಜಿ ಅಂತ ಕರೀತಾರೆ. 12 ಗಿಗಾವ್ಯಾಟ್ ಏನು ತುಂಬ ಕಡಿಮೆ ಇಲ್ಲ ಅಂತ ಕೇಳ್ಬೋದು. ಇಟ್ಸ್ ನಾಟ್ ಎ ಜೋಕ್. 1 ಗಿಗಾವ್ಯಾಟನ್ನು ನಾವು ಇನ್ಪುಟ್ ನ್ಯಾಚುರಲ್ ಆಗಿ ತೊಗೊಂಡ್ರೂ ಕೂಡ ಅದು ಸಂಪನ್ಮೂಲವೇ ಅನ್ನುವಂಥದ್ದು. ನೆಕ್ಸ್ಟು ಈ ಕಾನ್ಸ್ಟಿಟ್ಯೂಷನ್ ನಿಗಾನಿಟಿ ನೋಡಿ. ಒಂದನೇದು ಆರ್ಟಿಕಲ್ 51C, ಎನ್ವಿರಾನ್ಮೆಂಟಿನ ಪ್ರಮೋಟ್ ಸಸ್ಟೈನಬಲ್ ಡೆವಲಪ್ಮೆಂಟ್. SDG 7 and 13 ಇಂಡಸ್ಟ್ರಿ, ರಿನೋವೇಷನ್ ಮತ್ತು ಅಫೋರ್ಡಬಲ್ ಕ್ಲೀನ್ ಎನರ್ಜಿ ಅಂತಾರೆ. ಡೈರೆಕ್ಟಾಗಿ SDG 7 ಅಫೋರ್ಡಬಲ್ ಕ್ಲೀನ್ ಎನರ್ಜಿಗೆ ಬರ್ತದೆ, SDG 13 ಕ್ಲೈಮೇಟ್ ಆ್ಯಕ್ಷನ್ಗೆ ಬರ್ತದೆ, SDG 9 ಇಂಡಸ್ಟ್ರಿ ಇನೋವೇಷನ್ಗೆ ಬರ್ತದೆ. ಸೊ ಆರ್ಟಿಕಲ್ 21 ಏನಿದೆ ಅದು ರೈಟ್ ಟು ಲೈಫ್. ನಮಗೆ ಪಂಚಭೂತಗಳು ಬೇಕೇ ಬೇಕು ಲೈಫಲ್ಲಿ. ಸೊ ಆರ್ಟಿಕಲ್ 21 ಇದೆ. ಸೊ ಇದನ್ನು ನೀವು ಡೈರೆಕ್ಟಾಗಿ ಮೇನ್ಸಿಗೆ ಬರಿಬೋದು ಯಾವಾಗ ಆ ಒಂದು ಸಬ್ಸ್ಟಿಟ್ಯೂಟನ್ನು ಹಾಕುವಾಗ. ನೆಕ್ಸ್ಟ್ ನೋಡಿ, ಈ ಒಂದು ಕೆಲವು ಸ್ಟ್ಯಾಟಿಸ್ಟಿಕ್ ಕೊಟ್ಟಿದ್ದೀನಿ. ಎಲ್ಲಿ ನಮ್ಮ ಇಂಡಿಯಾದಲ್ಲಿ ಬಯೋಮಾಸ್ ಎನರ್ಜಿ ಆಗ್ತಾ ಇದೆ? ಮೆಜಾರಿಟಿ ಸೌತ್ ಇಂಡಿಯಾ ಅಂತ ಹೇಳ್ಬೋದು. ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್. ಇದರಲ್ಲಿ ನಾವು ಬಯೋಮಾಸ್ ಇನ್ಸ್ಟಾಲೇಷನನ್ನು ನೋಡ್ತೀವಿ. ಇದನ್ನು ನೀವು ಬರಿಬೋದು. ಪೊಟೆನ್ಷಿಯಲ್ ಎಷ್ಟಿತ್ತು? ಪೊಟೆನ್ಷಿಯಲ್ ಅಂದ್ರೇನು? ಎಷ್ಟು ಇದೆ ಅನ್ನುವಂಥದ್ದು. 25 to 30 ಗಿಗಾವ್ಯಾಟ್. ನಾವು ಎಷ್ಟು ಅದನ್ನು ರಿನ್ಯೂವಬಲ್ಗೆ ತರ್ತಾ ಇದ್ದೀವಿ? ಬಯೋಮಾಸ್ 12 ಅಂದರೆ 192 ಗಿಗಾವ್ಯಾಟಲ್ಲಿ ಸೋಲಾರ್ 85 ಆದರೆ, ವಿಂಡ್ 45 ಆದರೆ, ಬಯೋಮಾಸ್ 12 ಮತ್ತು ಹೈಡ್ರೋ ಪವರ್ 5 ಅಂತ. ಸೊ ಇಟ್ಗೆ ಗುಡ್ ರಿಸೋರ್ಸ್. ಮತ್ತು ಇನ್ಸ್ಟಾಲೇಷನ್ ಬಯೋಮಾಸ್ ಎಷ್ಟಿದೆ? 12 ಗಿಗಾವ್ಯಾಟ್ ಪ್ರೆಸೆಂಟ್ಲಿ. ಸೊ ಈ ಸ್ಟ್ಯಾಟಿಸ್ಟಿಕ್ ಏನಿದೆ ಇದನ್ನು ನೀವು ಒಂದು ನಿಮ್ಮ ಆನ್ಸರ್ನ ಒಂದು ಬ್ಯೂಟಿಫಿಕೇಷನ್ಗೆ ಯು ಕ್ಯಾನ್ ಯುಟಿಲೈಸ್, ಅಥವಾ ಇದರಿಂದಲೇ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬೋದು. ಬಯೋಮಾಸ್ ಎನರ್ಜಿ, ಟೋಟಲ್ ರಿನ್ಯೂವಬಲ್ ಎನರ್ಜಿ 195 ಗಿಗಾವ್ಯಾಟ್. ಅದರಲ್ಲಿ ನಾನು 12 ಗಿಗಾವ್ಯಾಟನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶಲ್ಲಿ ಈ ಒಂದು ಇನ್ಸ್ಟಾಲೇಷನ್ನಿಗೆ CNR ರಾವ್ ಹೇಳಿದ್ದಾರೆ. ಹೀಗೆ ಬಯೋ ಎನರ್ಜಿ ಹೀಗೆ ಗ್ರೇಟ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಎಕೋ ಫ್ರೆಂಡ್ಲಿ. ಆಮೇಲೆ ಪಟೇಲ್ಜಿ ಅಬ್ದುಲ್ ಕಲಾಂ ಕೂಡ ಈ ಬಯೋಮಾಸ್ ಎನರ್ಜಿ ದ R&D ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ ಅನ್ನುವಂಥದ್ದನ್ನು ಬರೀಬೋದು. ನೆಕ್ಸ್ಟ್
ಈ ಚಾಲೆಂಜಸ್ ಏನು ಬರ್ತದೆ, ಇನ್ಸ್ಟಾಲೇಷನಿಗೆ ಬರ್ತದೆ ಮೇಂಟೆನೆನ್ಸ್ ಚಾರ್ಜ್. ನೋಡಿ, ಯಾವುದೇ ಎಕ್ವಿಪ್ಮೆಂಟನ್ನು ನೀವು ಹೈ ಪವರ್ ಎಕ್ವಿಪ್ಮೆಂಟನ್ನು ತರಬೇಕಾದ್ರೆ ಇನ್ಸ್ಟಾಲೇಷನ್ ಕಾಸ್ಟ್ ಜಾಸ್ತಿ ಇರ್ತದೆ. ಆಯಿತು, ಒಂದು ಹೈ ಪವರ್ ಟೆಕ್ನಿಕನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ ಮೇಂಟೆನೆನ್ಸ್ ಚಾರ್ಜು ಜಾಸ್ತಿ ಇರ್ತದೆ. ಆ್ಯಂಡ್ ಆ ಮೇಂಟೆನೆನ್ಸ್ ಚಾರ್ಜು ಬಯೋಮಾಸ್ ಅಂತ ಬಂದಾಗ ನಿಮಗೆ ಕೆಲಾಮಿಟಿಗೂ ಮತ್ತು ನಿಮ್ಮ ಟೆಕ್ನಾಲಜಿಗೂ ಕೋಆಪ್ರೇಷನ್ ಬೇಕು. ಒಂದು ವೇಳೆ ಆ ಟೆಕ್ನಾಲಜಿಯಿಂದ ಅದು ವರ್ಕ್ ಆಗಿಲ್ಲ ಅಂದರೆ ಹ್ಯೂಜ್ ಲಾಸ್. ಸೊ ಕೆಪಾಸಿಟಿ ಬಿಲ್ಡಿಂಗ್ ಇರಬೇಕು. ಫೈನಾನ್ಷಿಯಲ್ ವಯಬಿಲಿಟಿ ಆಬ್ವಿಯಸ್ಲಿ ಎಲ್ಲಿ ಇನಿಷಿಯಲ್ ಕೆಪಾಸಿಟಿ ಜಾಸ್ತಿ ಇರ್ತದೆ, ಮೇನ್ ರಿಸೋರ್ಸು ನಿಮಗೆ ಅಬಂಡೆಂಟಾಗಿ ಸಿಗುತ್ತೆ ವೇಸ್ಟ್, ಬಟ್ ಅದನ್ನು ಟರ್ನ್ ಮಾಡುವ ಒಂದು ಕಂಡೆನ್ಸರ್ ಏನಿದೆ ಅದು ನಿಮಗೆ ಎಕ್ವಿಪ್ಮೆಂಟ್ ಕಾಸ್ಟ್ ಇದ್ದಾಗ ಫೈನಾನ್ಷಿಯಲ್ ಕೆಪಾಸಿಟಿ ಬೇಕೇ ಬೇಕು. ಟೆಕ್ನಾಲಜಿಕಲ್ ಗ್ಯಾಪು ನಮ್ಮ ಹತ್ರ ಒಂದು ಟೆಕ್ನಾಲಜಿಗೆ, ಬಟ್ ನೀವು ಫ್ರಾನ್ಸ್, ಸ್ವೀಡನ್ ಮತ್ತು ಜರ್ಮನಿ ನೋಡಿದ್ರೆ ಇದಕ್ಕಿಂತ ಆಕ್ವರ್ಡ್ ಥರ ಇದೆ. ಈಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಗಲ್ಲೂ ಇದೆ, ಫ್ರಾನ್ಸಲ್ಲೂ ಇದೆ. ಅಲ್ಲಿ ನೋಡಿದಾಗ ನಮ್ಮ ಟೆಕ್ನಾಲಜಿಗೂ ಅವರ ಟೆಕ್ನಾಲಜಿಗೂ ಭಯಂಕರ ಅಂತರ ಇದೆ. ಸೊ ಟೆಕ್ನಾಲಜಿಕಲ್ ಎವಲ್ಯೂಷನ್ ಆಗಬೇಕೇ ಹೊರತು ಸ್ಟಾಗ್ನೇಟೆಡ್ ಆಗಬಾರ್ದು ಅನ್ನುವಂಥದ್ದು. ಸೊ ದಿಸ್ ಈಸ್ ಒಂದು ಕೆಪಾಸಿಟಿ. ಈಗೆಲ್ಲ ನೀವು ಬರೀಬೋದು ಯಾವಾಗ ಅಗ್ರಿಕಲ್ಚರ್ ವೇಸ್ಟ್. ಈಗ ನೋಡಿ ಪಂಜಾಬಲ್ಲಿ ಒಂದು ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಒಂದು ಸ್ಟೇಬಲ್ ಬರ್ನಿಂಗ್ ಆಗುತ್ತೆ, ಅಗ್ರಿಕಲ್ಚರ್ ಸ್ಟೇಬಲ್ ಬರ್ನಿಂಗ್. ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ, ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ಇದೆ, ಆಲ್ರೆಡಿ ವೆಹಿಕ್ಯುಲರ್ ಏರ್ ಪೊಲ್ಯೂಷನ್ ಇದೆ. ಅದರ ಮೂಲಕ ಮತ್ತು ಪಂಜಾಬಿಂದ ಬರ್ತಕ್ಕಂಥ ಏರ್ ಪೊಲ್ಯೂಷನ್ನು ಕಂಡನ್ಗಾಗಿ ಆ ಒಂದು 3-4 ಮಂತು ಉಸಿರಾಟ ಪ್ರಾಬ್ಲಮ್ ಆಗುತ್ತೆ. ಎಲ್ಲಿವರೆಗೂ ಒಂದು ಸಿಗರೇಟನ್ನು 25 ಸಿಗರೇಟನ್ನು ಒಟ್ಟಿಗೆ ಹಚ್ಚಿದ್ರೆ ಎಷ್ಟು ಪ್ರಮಾಣದಲ್ಲಿ ಒಂದು ನಮಗೆ ಸಫಕೇಷನ್ ಆಗುತ್ತೆ, ಅಂಥ ಪ್ರಮಾಣದಲ್ಲಿ ಏರ್ ಪೊಲ್ಯೂಷನ್ ಆಗುತ್ತೆ ಅನ್ನುವಂಥ ಎವಿಡೆನ್ಸ್ ಇದೆ. ಸೊ ಇಟ್ ಈಸ್ ಎ ವೆರಿ ವಲರಬಲ್ ಸಿಚುವೇಶನ್ ಟು ಹ್ಯೂಮನ್. ಉಸಿರಾಟದ ಪ್ರಾಬ್ಲಮ್, ಅಸ್ತಮಾ ಎಲ್ಲವೂ ಬ್ರಾಂಕೈಟಿಸ್ ಎಲ್ಲವೂ ಬರೋದು ಹೇಗೆ? ದಿಸ್ ಈಸ್ ಒನ್ ಆಫ್ ದ ರೀಸನ್. ಸೊ ಬಯೋಮಾಸ್ ಎನರ್ಜಿಯನ್ನು ಮಾತಾಡಬೇಕು ಅಂತಾದರೆ ಅಥವಾ ಆ್ಯಕ್ಷನೇಟಿಗೆ ತರಬೇಕು ಅಂತಾದರೆ ಅದರದ್ದೇ ಆದಂಥ ಉಪಯೋಗ ಅಥವಾ ವೆಲ್ತ್ ಏನಿದೆ ಅದನ್ನು ನಾವು ಒಂದು ಸೈಡ್ ಇಟ್ಟರೆ ಅದರ ನೆಗೆಟಿವ್ ಪಾರ್ಟನ್ನು ಕೂಡ ನಾವು ಅಡ್ರೆಸ್ ಮಾಡಬೇಕು. ಇಟ್ ಶುಡ್ ಬಿ ಎ ಸಸ್ಟೈನಬಲ್, ಇಟ್ ಶುಡ್ ಬಿ ಎ ಲಾಂಗ್ ಲಾಸ್ಟಿಂಗ್, ಇಟ್ ಶುಡ್ ಬಿ ಎ ವೆಲ್ತಿ, ಇಟ್ ಶುಡ್ ಬಿ ಎ ಎಕೋ ಫ್ರೆಂಡ್ಲಿ. ಸೊ ದಿಸ್ ಈಸ್ ವಾಟ್ ದ ಅಜೆಂಡಾ. ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಅಂದರೆ ಆಗ್ತಾ ಇದೆ. ಬಜೆಟ್ರಿ ಅಲೋಕೇಶನನ್ನು ನಾವು ನೋಡಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ರಿನ್ಯೂವಬಲ್ ಎನರ್ಜಿಗೆ ಇಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೇವೆ ಅಂತ ನಾವು ನೋಡಿದ್ದೇವೆ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಒನ್. ಆಮೇಲೆ ಇಂಡಿಯಾದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ 1% ಮಾತ್ರ ಕೊಡ್ತಾ ಇದೆ. ಜೊತೆಗೆ ಮೋಸ್ಟ್ ವಲ್ನರಬಲ್ ಸೆನ್ಸ್. ಈಗ ಅದನ್ನು ಜಾಸ್ತಿ ಮಾಡಿದರೂ ಕೂಡ ಸಾಕಾಗ್ತಾ ಇಲ್ಲ. ಇಂಡಿಯಾ GDP ನೀವು ಲೆಕ್ಕ ಹಾಕಿದ್ರೆ ಇದಕ್ಕೆ ಥರ್ಡ್ ಇಂಡಿಯಾ ಈಗ ಟಾಪ್ 3 ಅಂತ ಕರಿಬೋದು. 4.19 ಟ್ರಿಲಿಯನ್ ಕೆಪಾಸಿಟಿ, 5 ಟ್ರಿಲಿಯನ್ ಇಂಡೈರೆಕ್ಟ್ಲಿ ಇದೆ ಆಲ್ರೆಡಿ ಅಂತ ಹೇಳ್ತಾರೆ. ಯಾವುದೇ ಪ್ರಾಡಕ್ಟ್ ವೆಲ್ತ್ಗೆ ಬರಬೇಕು ಅಂದರೆ ನಾವು ಸರ್ಕ್ಯುಲರ್ ಎಕಾನಮಿ ಮತ್ತು ಓಪನ್ ಎಕಾನಮಿಯನ್ನು ನಾವು ನುಗ್ಗಿಸಲೇಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ನೀತಿ ಆಯೋಗ ಅಂದ್ರೇನು? ನೀತಿ ಆಯೋಗ ಅಂದರೆ ನ್ಯಾಷನಲ್ ಇಂಟಿಗ್ರೇಟೆಡ್ ಒಂದು ಥಿಂಕ್ ಟ್ಯಾಂಕ್ ಕಮಿಟಿ. ಓಕೆ, ಈ ಥಿಂಕ್ ಟ್ಯಾಂಕ್ ಕಮಿಟಿ ಮೊದಲು ಪ್ಲ್ಯಾನಿಂಗ್ ಕಮಿಷನ್ ಅಂತ ಇತ್ತು, ನೀತಿ ಆಯೋಗ ಅಂತ 2017 ಆಯಿತು. ಆಕ್ಸಲರೇಟೆಡ್ ದ ಬಯೋಮಾಸ್ ಪವರ್ ಕೆಪಾಸಿಟಿ ಅಡಿಷನ್ ಅಂದರೆ ಏನು? ಬಯೋಮಾಸನ್ನು ಯುಟಿಲಿಟಿ ಮಾಡಬೇಕು ಅನ್ನುವಂಥದ್ದು ಬರೀ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಸಿಕ್ಕಿದ್ರೆ ಸಾಕಾ? ಅಲ್ಲ, ಅದು ಪ್ರತಿಯೊಬ್ಬ ರೂರಲ್ಲಿನ ವಿಲೇಜಿನ ಒಬ್ಬ ಹ್ಯೂಮನ್ಗೂ ಗೊತ್ತಾಗಬೇಕು. ಯಾಕೆಂದರೆ ಕ್ರಿಯೇಟೆಡ್ ಬೈ ಹೂಮ್ ದ ವೇಸ್ಟ್, ಇಟ್ ಇಸ್ ಮೋಸ್ಟ್ ಆಫನ್ಲಿ ಗೆಟಿಂಗ್ ಬೈ ರೂರಲ್ ಡೆವಲಪ್ಮೆಂಟ್. ಸೊ ಅಲ್ಲಿಂದ ನಮಗೆ ಅವ್ರಿಗೆ ಅವೇರ್ನೆಸ್ ತಿಳಿಸ್ಬೇಕು. ಮತ್ತು ಪ್ರಮೋಟೆಡ್ ಬಯೋಗ್ಯಾಸ್ ಇನ್ ದಿ CNG ಅಂದರೆ ರೆಗ್ಯುಲರ್ ನಾವೇನು ಯೂಸ್ ಮಾಡ್ತೀವಿ CNG, HCNG, ಅದರಲ್ಲೂ ಕೂಡ ಅನ್ವೇಷಣೆ ಆಗುತ್ತಾ ಅನ್ನುವಂಥದ್ದು ನೋಡಬೇಕು. ಡೆವಲಪ್ ದ ಬಯೋ ರಿಫೈನರಿ, ಕನ್ವರ್ಟ್ ರಿಫೈನರಿ ಇಂಟು ಎಲೆಕ್ಟ್ರಿಸಿಟಿ ಅಂದರೆ ಬಯೋ ರಿಫೈನರೀಸನ್ನು ಇನಿಷಿಯಲ್ ಕೆಪಾಸಿಟಿಯನ್ನು ಮಾಡೋದು ದೊಡ್ಡ ವಿಷಯ ಅಲ್ಲ. ಅದನ್ನು ಮೇಂಟೆನೆನ್ಸ್ ಕೂಡ ಮಾಡಬೇಕು, ಕಾಸ್ಟ್ ಅವೈಲಬಿಲಿಟಿ ಚೆಕ್ ಮಾಡಬೇಕು, ಲಾಂಗ್ ಲಾಸ್ಟಿಂಗ್ ಬರಬೇಕು, ಎಷ್ಟು ಪ್ರಮಾಣದಲ್ಲಿ ಗಿಗಾವ್ಯಾಟ್ 30 ಗಿಗಾವ್ಯಾಟ್ ಪೊಟೆನ್ಷಿಯಲ್ ಇದೆ ಅಂತಾರೆ, ಅದನ್ನು ಎಷ್ಟು ಪ್ರಮಾಣದಲ್ಲಿ ಯುಟಿಲಿಟಿ ಮಾಡಿದ್ದೀವಿ ಅನ್ನುವಂಥದ್ದು ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು. ನಿಮಗೆ ಗೊತ್ತು, ಇನ್ಫ್ರಾಸ್ಟ್ರಕ್ಚರಿನ ಎಲ್ಲ ಪ್ರಾಜೆಕ್ಟು ಈಗ PPP ಇದೆ. ಈ ವರ್ಷದಿಂದ HAM ಅಂತ ಕಂಡಿದ್ದಾರೆ, ಹೈಬ್ರಿಡ್ ಆ್ಯನ್ಯುಟಿ ಮಾಡೆಲ್ ಅಂತ. ಸೊ ಇದನ್ನು ಯಾವಾಗ ನಾವು ಕನ್ಸಿಡರ್ ಮಾಡ್ತೀವಿ PPP ಟು HAM ಆವಾಗ ಅಂದರೆ ಏನು? PPP ಅಂದರೆ ಒಂದು ವಿಂಗ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ವಿಂಗು, ಅದನ್ನು ಪ್ರೈವೇಟಿಗೆ ಕೊಡ್ತೀನಿ.
ಅವರು ಅದನ್ನು ನೀಡ್ ಮಾಡ್ತಾರೆ, ಮೇಂಟೆನೆನ್ಸ್ ಮಾಡ್ತಾರೆ ಅಂತ. ಅದೇ HIM ಅಂತಂದರೆ ಆ್ಯನ್ಯುವಲ್ ಮಾಡೆಲ್ನಲ್ಲಿ ಪ್ರೈವೇಟಿಗೆ ಕೊಡ್ತೀವಿ. ಅದರಿಂದ ಏನಾಗುತ್ತೆ, ಕರಪ್ಷನ್ ಕಮ್ಮಿ ಆಗುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ, ಮತ್ತು ಟೆಕ್ನಾಲಜಿಕಲ್ ಗ್ಯಾಪ್ ಇದ್ರೆ ಅದು ಇನ್ನಷ್ಟು ಬಿಲ್ಡ್ ಆಗುತ್ತೆ. ಅಡ್ಮಿನಿಸ್ಟ್ರೇಷನ್ ಮಾತ್ರ ಒಂದು ಗೌರ್ಮೆಂಟ್ ಮಾಡೋಕ್ಕೆ, ಮ್ಯಾನೇಜ್ಮೆಂಟ್ ಉಳಿದಿರೋದನ್ನು ಮಾಡ್ತದೆ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಟಾಪಿಕ್. ಈಗನ್ನ ನೀವೇನು ಮಾಡ್ಬೋದು, ಈ ನೀತಿ ಆಯೋಗ ರೆಕಮೆಂಡೇಷನ್ಸ್ ಏನಿದೆ ಅದನ್ನು ನೀವು ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ಬರಿಬೋದು. ಓಕೆ, ನೆಕ್ಸ್ಟ್ ನೋಡಿ, ಸ್ಟೇಟ್ಮೆಂಟಿಗೆ ಬಯೋಮಾಸ್ ಎನರ್ಜಿ ಟರ್ನ್ಸ್ ವೇಸ್ಟ್ ಇನ್ ಟು ವೆಲ್ತ್ ಆಬ್ವಿಯಸ್ಲಿ, ಆ್ಯಂಡ್ ವೈಲ್ ಪವರ್ ಇನ್ ದ ರೂರಲ್ ಇಂಡಿಯಾ. ಆಬ್ವಿಯಸ್ಲಿ ರೂರಲ್ ಎಕಾನಮಿ ಇನ್ ದ ಬ್ಯಾಕ್ ಬೋನ್ ಆಫ್ ಎಕಾನಮಿ ಅಂತ ಕರೀತಾರೆ. ರೂರಲ್ GDP 55%ಗೆ, ರೂರಲ್ನಿಂದ ಅರ್ಬನ್ನಿಗೆ ಮೈಗ್ರೇಷನ್ನೇ ಜಾಸ್ತಿ. ನ್ಯೂಸ್ ಆರ್ ನಾಟ್ ಎಂಟರ್ಟೈನ್ ಟು ರೂರಲ್ ಇಟ್ ಸೆಲ್ಫ್. ಅಂಥ ಕೇಸಲ್ಲಿ ಇದು ಒಂದು ಬ್ಯಾಕ್ ಬೋನ್ ಮತ್ತು ಫ್ರಂಟಿಯರ್ ಆಗಿ ನಿಲ್ಕೊಳ್ಳುತ್ತೆ ಅಂತ. ನೆಕ್ಸ್ಟ್, ಬಯೋ ಎನರ್ಜಿಗೆ ಬ್ರಿಡ್ಜ್ ಬಿಟ್ವೀನ್ ದ ಅಗ್ರಿಕಲ್ಚರ್, ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ. ಹೌದಲ್ವಾ? ಯಾಕೆಂದರೆ ವೇರ್ ಈಸ್ ದ ಪ್ರಾಡಕ್ಟ್ ಆಫ್ ವೇಸ್ಟ್ ಈಸ್ ಕಮಿಂಗ್, ಕ್ರೌಡಂಕ್ ಆಗಿರ್ಬೋದು, ಅಗ್ರಿಕಲ್ಚರ್ ವೇಸ್ಟ್ ಆಗಿರ್ಬೋದು, ಅಗ್ರಿಕಲ್ಚರಿಂದ. ಅದನ್ನು ನೀವು ಸಸ್ಟೈನಬಲ್ ಕೆಲಾಮಿಟಿ ಅಂದರೆ ನಿಮ್ಮ SDG 13 ಏನು ಹೇಳ್ತೀರಿ, ಕ್ಲೈಮೇಟ್ ಆ್ಯಕ್ಷನ್ ಅಂತ, ಅದಕ್ಕೆ ನೀವು ಪೂರಕವಾಗಿ ಎಕೋ ಫ್ರೆಂಡ್ಲಿಯಾಗಿ ಮಾರ್ಕೆಟಿಂಗ್ ಆದರೆ ಆಬ್ವಿಯಸ್ಲಿ ಎಕಾನಮಿ ಜನ್ರೇಟ್ ಆಯಿತು. ಸೊ ಇಟ್ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ದ ಅಗ್ರಿಕಲ್ಚರ್ ವೇಸ್ಟ್ ಆರ್ ದ ವೇಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ಸೋ ದ ಎಕೋ ಫ್ರೆಂಡ್ಲಿ ಆಫ್ ದ ಕೆಲಾಮಿಟಿ ಆ್ಯಂಡ್ ಆಲ್ಸೋ ಫಾರ್ ದ ಎಕಾನಮಿ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿ. ಆ್ಯಂಡ್ ನೋಡಿ, ಒಂದು ಕೇಸ್ ಸ್ಟಡಿ ಕೊಟ್ಟಿದ್ದೀನಿ. ಯಾಕೆ ಈ ಕೇಸ್ ಸ್ಟಡಿ ಕೊಡಬೇಕು? ನಿಮ್ಮ ಆನ್ಸರ್ 2 pages ಅಥವಾ 3 pagesಲ್ಲಿ ಎಷ್ಟು ಬ್ಯೂಟಿಫಿಕೇಷನ್ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಈ ಥರ ಕೇಸ್ ಸ್ಟಡಿ ಲೈವ್ ಕನ್ಸರ್ನಲ್ಲಿ ಅಪ್ ಟು ದಿ ಮಾರ್ಕ್ ಅಂದರೆ 2025 ಆಧಾರದಲ್ಲೇ ಈಗನ್ನ ಡಿಸೈನ್ ಮಾಡಿರ್ತೀನಿ. ಕಂಬೈನ್ ದ ಕೆಪಾಸಿಟಿ 500 ಮೆಗಾವ್ಯಾಟ್. ನೋಡಿ, ಗಿಗಾವ್ಯಾಟ್ ದೊಡ್ಡದು, ಮೆಗಾವ್ಯಾಟ್ ಕಮ್ಮಿ. ಆ್ಯಂಡ್ ಫೀಡ್ ಸ್ಟಾಕ್ ರೈಸ್ ಆಗಿರ್ಬೋದು, ಬ್ಯಾಗಸೆ ಆಗಿರ್ಬೋದು, ಅಗ್ರಿಕಲ್ಚರ್ ರೆಸಿಡ್ಯೂ ಆಗಿರ್ಬೋದು, ಕೌಡಂಗ್ ಆಗಿರ್ಬೋದು, ಈಗಿಷ್ಟು ಫೀಡ್ ಸ್ಟಾಕ್ ಅಂತಾರೆ. ಇದನ್ನು ಎಲೆಕ್ಟ್ರಿಸಿಟಿ ಟು ರೂರಲ್ ಟು ಅರ್ಬನ್ ರೆಡ್ಯೂಸ್ ಓಪನ್ ಬರ್ನಿಂಗ್ ಅಂದರೆ ನಾನು ಹೇಳಿದೆ ಪಂಜಾಬಲ್ಲಿ ಸ್ಟೇಪನ್ ಬರ್ನಿಂಗ್ ಆಗುತ್ತೆ, ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಅದರಿಂದ CO2 ರಿಲೀಸ್ ಆಗುತ್ತೆ, ಎಮಿಷನ್ ಆಗುತ್ತೆ, ಓಝೋನ್ ಲೇಯರ್ ತಪ್ಪಾಗುತ್ತೆ, ಆ್ಯಂಡ್ ಓಝೋನ್ ಡಿಪ್ಲೀಷನ್ ಆಗುತ್ತೆ, ಅಥವಾ ಆ್ಯಸಿಡ್ ರೈನ್ ಉಂಟಾಗುತ್ತೆ. ಇದನ್ನೆಲ್ಲ ಪ್ರಾಬ್ಲಮ್ನ ರಿಮೂವ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಕನ್ವರ್ಟ್ ದ ಬಯೋಮಾಸ್ ಇಂಟು ವೆಲ್ತ್. ಆ್ಯಂಡ್ ಲಾರ್ಜೆಸ್ಟ್ ಬಯೋಮಾಸ್ ಪವರ್ ಕೆಪಾಸಿಟಿ ಇನ್ ಇಂಡಿಯಾ ಛತ್ತೀಸ್ಗಢನಿಗೆ. ಲೆಕ್ಕ ಹಾಕಿ, ನಮ್ಮ ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡು, ಕರ್ನಾಟಕ, ಮಹಾರಾಷ್ಟ್ರ, ಛತ್ತೀಸ್ಗಢ, ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್. ಒಂದೇ ಒಂದು ನಾರ್ತ್ ಇಂಡಿಯಾದಲ್ಲಿರೋದು ಉತ್ತರ ಪ್ರದೇಶ, ಬಾಕಿ ಎಲ್ಲ ಸೌತ್ ಇಂಡಿಯಾ. ಸೊ ನೆನಪಿಟ್ಕೊಳ್ಳೋದು ಈಗಿ. ಅದರಲ್ಲೂ ಹೈಯೆಸ್ಟ್ ಕೆಪಾಸಿಟಿ ಇರೋದು ಛತ್ತೀಸ್ಗಢಗೆ. ನೆಕ್ಸ್ಟು ಸೊಲ್ಯೂಷನ್ ನೋಡಿ, ಯಾವ ರೀತಿಯ ಸೊಲ್ಯೂಷನ್ ಬೇಕು. ಒಂದು ರಿಸರ್ಚನ್ನು ಡೆವಲಪ್ ಮಾಡಬೇಕು. ಕೇವಲ 1% R&D ಇದ್ರೆ ಸಾಲಲ್ಲ, ಇನ್ವೆಸ್ಟ್ ಮಾಡಬೇಕು. ಇನಿಷಿಯಲ್ ಕೆಪಾಸಿಟಿಯನ್ನು ಮತ್ತಷ್ಟು ಎಕ್ವಿಪ್ಡ್ ಆಗಿ ಮಾಡಬೇಕು. ಟೆಕ್ನಾಲಜಿಕಲ್ ಗ್ಯಾಪನ್ನು ಫ್ರಾನ್ಸ್ ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಸ್ವೀಡನ್ ಅಲ್ಲೆಲ್ಲ ತೊಗೊಂಡ್ಬಂದು ಅವರೇನು ಮಾಡ್ತಾ ಇದ್ದಾರೆ ಅಂತ ರಿಸರ್ಚ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮೇಂಟೆನೆನ್ಸ್ ಕಾಸ್ಟ್ ಹೀಗಿದ್ರೆ ಅದನ್ನು ಡಿಡಕ್ಟ್ ಹೇಗೆ ಮಾಡೋದು. ಯಾಕೆಂದರೆ ನಮ್ಮ ಹತ್ರ ಸಪ್ಲೈ ಇದೆ, ಅಂದರೆ ವೇಸ್ಟ್ ಪ್ರಾಡಕ್ಟ್ ಅಬಂಡೆಂಟ್, ಅದನ್ನು ಯಾವ ರೀತಿ ಸೆಗ್ರಿಗೇಟ್ ಮಾಡ್ತೀವಿ ಅನ್ನುವಂಥ ಟೆಕ್ನಾಲಜಿ ಇಲ್ಲ. ಸೊ ಅದೆಲ್ಲ ನಾವು ಇಂಪಾರ್ಟೆಂಟ್ ಆಗುತ್ತೆ ಮಾಡುವಾಗ. ಇಂಟಿಗ್ರೇಟೆಡ್ ಬಯೋಮಾಸ್ ಪ್ರಾಜೆಕ್ಟ್ ವಿತ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಯಾವಾಗ ಎನಿಥಿಂಗ್ ವಿಚ್ ಇಸ್ ಪ್ಲಸ್ ಹೀಗೆ ಕೊಟ್ಟು ಪಾಸಿಟಿವೇ ಆಗುತ್ತೆ. ಕರೆಕ್ಟ್. ಎನಿ ನೆಗೆಟಿವಿಟಿಯನ್ನು ನೀವು ಪಾಸಿಟಿವಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಬೋತ್ ಇನ್ ದಿ ಫೆನಾಮಿನಾ ಆಫ್ ಫೈನಾನ್ಸ್, ಬೋತ್ ಇನ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್. ನಿಮಗೆ ಗೊತ್ತು, ಟೆಕ್ನಾಲಜಿ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಡಿವೈಡ್ ಬೈ ಮ್ಯಾನೇಜ್ಮೆಂಟ್ ಅಂದರೆ ಯು ಹ್ಯಾವ್ ಟು ಕೆಪಾಸಿಟಿ ಓರಿಯೆಂಟೆಡ್ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿಕಲ್ ಮ್ಯಾನೇಜ್ಮೆಂಟ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್. ಎರಡೂ ಕೂಡ ಚೆನ್ನಾಗಿರಬೇಕು ಅಂದರೆ HAM ಹೈಬ್ರಿಡ್ ಆ್ಯನ್ಯುಟಿ ಮಾಡೆಲ್ಗೆ ನಾವು ಹೋಗಲೇಬೇಕು. ಸೊ ದಿಸ್ ಇಸ್ ವಾಟ್. ಸೊ ಇದನ್ನು ನೀವೇನಾಗುತ್ತೆ, ಇನ್ನು ಲಾಜಿಸ್ಟಿಕ್ ಸಪ್ಲೈ ಚೈನ್ ಯಾವುದಕ್ಕೆ ಬರ್ತದೆ, ವೇಸ್ಟಿಗೆ ಬರ್ತದ. ಇನ್ನು ನಿಮಗೆ ಪ್ರಾಡಕ್ಟ್ ಸಿಕ್ಕಾಗೆ ಅದನ್ನು ನೀವು ಸೆಗ್ರಿಗೇಟ್ ಮಾಡುವ ಒಂದು ಮೆಕ್ಯಾನಿಕಮ್ಮು, ಇನ್ಸ್ಟಲೈಸೇಷನ್ನು, ಅದಕ್ಕೆಲ್ಲ ನೀವು ಕೆಪಾಸಿಟಿ ಓರಿಯೆಂಟೆಡ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಇದನ್ನು ನೀವು ಸೊಲ್ಯೂಷನಿಗೆ ಬರಿಬೋದು. ನೆಕ್ಸ್ಟು ಗೌರ್ಮೆಂಟ್ ಸ್ಕೀಮ್ ಏನೇನು ಮಾಡ್ತಾ ಇದೆ. PM ಕುಸುಮ್ ಸ್ಕೀಮ್ ಅಂತ ಇದೆ. ಇದು ಬಯೋಮಾಸ್ ಬೇಸ್ಡ್ ಡಿಸೆಂಟ್ರಲೈಸ್ಡ್ ಪವರ್. ಸೊ PM ಕುಸುಮ್ ಅಂತ ಏನಿದೆ, ದಟ್ ಈಸ್ ಪ್ಯೂರ್ಲಿ ಫಾರ್ ದ ಬಯೋಮಾಸ್. ಆ್ಯಂಡ್ ಪ್ರಾಡಕ್ಟ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂದ್ರೇನು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತಂದರೆ ಒಂದು ಪ್ರೈವೇಟ್ ಕಂಪನಿ ಇದೆ, ಅದಕ್ಕೆ ದೇ ಆರ್ ಗೋಯಿಂಗ್ ಟು ಗುಡ್ ಆನ್ ದಿಸ್.
So they know that how to maintain. They are researched in France, ಅಮೇರಿಕಾ, ಸ್ವೀಡನ್. ಅಲ್ಲಿ ಏನಾಗುತ್ತೆ, ನಿಮಗೆ ಇನ್ಸೆಂಟಿವ್ಸ್ ಕೊಟ್ಟರೆ ಗೌರ್ಮೆಂಟು, ಅವರು ಕೂಡ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು. ವೇಸ್ಟ್ ಟು ಎನರ್ಜಿ ಪ್ರೋಗ್ರಾಮ್, ಇದು ತುಂಬ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಆಗುತ್ತೆ. ಕನ್ವರ್ಟ್ ಮುನಿಸಿಪಲ್ ಆ್ಯಂಡ್ ಇಂಡಸ್ಟ್ರಿಯಲ್ ವೇಸ್ಟ್ ಇಂಟು ಎನರ್ಜಿ. ಸೊ ವೇಸ್ಟ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಬಳಕೆ ಹೇಗೆ ಮಾಡ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟು. ಈ ಒಂದು ಸ್ಕೀಮ್ ಏನಿದೆ ಅದನ್ನು ಅಬ್ಸಲ್ಯೂಟ್ಲಿ ನೀವು ನಿಮ್ಮ ವೇ ಫಾರ್ವರ್ಡ್ ಅಥವಾ ಸೊಲ್ಯೂಷನಲ್ಲಿ ಬರಿಬೋದು. ಹಾಗೆ ಇನ್ಪುಟ್. ಸೊ ನಿಮಗೆ ವೇ ಫಾರ್ವರ್ಡನ್ನೇನು ಹೈಬ್ರಿಡ್ ಮಾಡಬೇಕು, ಎಲೆಕ್ಟ್ರಿಸಿಟಿ ಡಿಸೆಂಟ್ರಲೈಸ್ ಆಗಬೇಕು ಅಂದರೆ ಬಯೋಮಾಸ್ ಎನರ್ಜಿಯಿಂದ ಪ್ರೊಡಕ್ಷನ್ ಬರಬೇಕು ಅನ್ನುವಂಥದ್ದು. ಆ್ಯಂಡ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟು, PPP, R&D, ಸ್ಕಿಲ್ ಡೆವಲಪ್ಮೆಂಟು. ನಿಮಗೆ ಗೊತ್ತಾ ಎಷ್ಟು ಜನಕ್ಕೆ ಸ್ಕಿಲ್ ಡೆವಲಪ್ಮೆಂಟಿಗೆ? ಒಂದು ಆರ್ಗ್ಯಾನಿಕ್ ಮ್ಯಾಟರ್ನ ಕನ್ವರ್ಟ್ ಮಾಡಿ ಅಮೋನಿಯಾ ರಿಲೀಸ್ ಆಗಿರುತ್ತೆ, ಅದನ್ನು ಹೀಟ್ ಜನ್ರೇಟ್ ಆಗಿರುತ್ತೆ. ಆ ಹೀಟನ್ನು ಕಂಡೆನ್ಸ್ ಮಾಡ್ತೀವಿ, ಕಂಡೆನ್ಸನ್ನು ಸ್ಟೀಮ್ಗೆ ಹಾಕ್ತೀವಿ, ಸ್ಟೀಮನ್ನು ನಾವು ರಿಫೈನರೀಸಿಗೆ ಹಾಕ್ತೀವಿ, ರಿಫೈನರಿಯಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಎಷ್ಟು ಜನಕ್ಕೆ ಬರ್ತದೆ? ಸೊ ಯಾವಾಗ ಟೆಕ್ನಾಲಜಿಕಲ್ ಗ್ಯಾಪ್ ಇರ್ತದೆ, ಮ್ಯಾನ್ ಪವರ್ ಕೂಡ ದೇ ಡೋಂಟ್ ನೋ ದ ಸ್ಕಿಲ್ ಸೆಟ್. ಸೊ ದೇ ಹ್ಯಾವ್ ಟು ಗೆಟ್ ಓವರ್ ದ ಟ್ರೈನಿಂಗ್. ಆ ಟ್ರೈನಿಂಗನ್ನು ಕೊಡಬೇಕು ಅನ್ನುವಂಥದ್ದು ಈ ವಿಚಾರ. ಸೊ ಇದನ್ನೆಲ್ಲ ನೀವು ಬರಿಬೋದು. ಫೈನಲಿ, ಬಯೋಮಾಸ್ ಎನರ್ಜಿ ಕನ್ವರ್ಟ್ ವೇಸ್ಟ್ ಇಂಟು ವೆಲ್ತ್. ದಟ್ ಈಸ್ ವೆಲ್ ನೋನ್. ಆ್ಯಂಡ್ it is a sustainable development because of the climatical actions and vulnerability we face from the air pollution and the climate and the organic waste management. ಹೌದಾ? ಆಮೇಲೆ ಟೆಕ್ನಾಲಜಿ ಪಾಲಿಸಿ ಸಪೋರ್ಟ್ PPP ಆರ್ ದ ಕೀ ಪಿಲ್ಲರ್ ಆಫ್ ದ ಬಯೋಮಾಸ್ ಎನರ್ಜಿ. ಸೊ ಇದೇ ಚಾಪ್ಟರಲ್ಲಿ ನಿಮಗೇನು ಅರ್ಥ ಆಯಿತು ಅಂದರೆ 195 ಗಿಗಾವ್ಯಾಟಿನಲ್ಲಿ ಇರುವಂತಹ ಒಂದು ಕೆಪಾಸಿಟಿ ಏನಿದೆ ಟೋಟಲ್ ರಿನ್ಯೂವಬಲ್ ಎನರ್ಜಿ, ಅದು ನಿಮಗೆ 12 ಗಿಗಾವ್ಯಾಟಲ್ಲಿ ಸಿಗ್ತಾ ಇದೆ. ಬಯೋಮಾಸ್ ಅಂತಂದ್ರೇನು? ಇದಕ್ಕೆ ಆರ್ಗ್ಯಾನಿಕ್ ಮ್ಯಾಟರ್ಸ್, ಅದರಿಂದ ಅಮೋನಿಯಾ ರಿಲೀಸ್ ಆಗುತ್ತೆ. ಆ್ಯಂಡ್ ಅಮೋನಿಯಾ ರಿಲೀಸ್ ಆಗಿರೋದನ್ನ ನೀವು ಅದನ್ನು ಕನ್ವರ್ಟ್ ಮಾಡ್ತೀರಾ. ಹಾಗೆ ಮೆಲ್ಟ್ ಯಾವಾಗ ಪ್ರೂವ್ ಮಾಡ್ತೀರಾ? ಕಂಡೆನ್ಸರ್ ಮೂಲಕ, ಸ್ಟೀಮಿನ ಮೂಲಕ, ರಿಫೈನರೀಸಿನ ಮೂಲಕ. ಆ್ಯಂಡ್ ಹೈಯೆಸ್ಟ್ ಛತ್ತೀಸ್ಗಢದಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ಮೆಗಾವ್ಯಾಟಲ್ಲಿ 50 ಮೆಗಾವ್ಯಾಟಲ್ಲಿ ಇದೆ. ಟೋಟಲ್ ನಾವು ಮಾಡ್ತಾ ಇರೋದು ಆಲ್ ಓವರ್ ಇಂಡಿಯಾ 12 ಗಿಗಾವ್ಯಾಟ್. 195 ಗಿಗಾವ್ಯಾಟಲ್ಲಿ ಬಯೋಮಾಸ್ ಅನ್ನುವಂಥದ್ದು 12 ಗಿಗಾವ್ಯಾಟ್. ಮತ್ತು ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಛತ್ತೀಸ್ಗಢ ಮತ್ತು ಉತ್ತರ ಪ್ರದೇಶ ಏನಿದೆ ಅದು ಟೋಟಲ್ ಬಯೋಮಾಸ್ ಎನರ್ಜಿಯನ್ನು ಕೊಡುವಲ್ಲಿ ಯಶಸ್ವಿಯಾಗಿದೆ. CNR ರಾವ್ ಅವರು ಕೆಮಿಸ್ಟ್, ಅವರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳಿದ್ದಾರೆ. MS ಸ್ವಾಮಿನಾಥನ್, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್, ಅವರು ಹೇಳ್ತಾರೆ ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಎಕಾನಮಿ, ಬಯೋಮಾಸ್ ಎನರ್ಜಿ ಇಸ್ ದ ಕೀ ಪಿಲ್ಲರ್ ಟು ಸಸ್ಟೈನ್ ಅಂತ ಕೆಲಾಮೆಟಿಕಲ್ ಎಕ್ಸ್ಚೇಂಜಲ್ಲಿ ಮಾತಾಡ್ತಾರೆ. ಅಬ್ದುಲ್ ಕಲಾಂ ಅವರು ಎಕ್ಸ್ ಪ್ರೆಸಿಡೆಂಟ್ ಮತ್ತು ರಿನೌನ್ ಸೈಂಟಿಸ್ಟ್, ಅವರು ಕೂಡ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ. ಸೊ ಇಡೀ ಚಾಪ್ಟರಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ನೊಂದಿಗೆ ಈ ನೋಟ್ ಸಿಕ್ಕಿದೆ. ಟೆಕ್ನಾಲಜಿಕಲ್ ಗ್ಯಾಪ್, ಫೈನಾನ್ಷಿಯಲ್ ಲಿಮಿಟೇಷನ್, ಇನಿಷಿಯಲ್ ಕೆಪಾಸಿಟಿ, ಮೇಂಟೆನೆನ್ಸ್ ಚಾರ್ಜ್, PPP ಮಾಡೆಲ್, ಹೈಬ್ರಿಡ್ ಮಾಡೆಲ್, HAM ಹೈಬ್ರಿಡ್ ಆನ್ಯುಟಿ ಮಾಡೆಲ್, ಇದನ್ನೆಲ್ಲ ನೋಡ್ತೀವಿ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದೀವಿ. ಈ ಒಂದು ವಿಚಾರ ಏನಿದೆ ಅಬ್ಸಲ್ಯೂಟ್ಲಿ 10 ಮಾರ್ಕರ್ ಅಥವಾ 15 ಮಾರ್ಕರ್ ಕ್ವಶನಲ್ಲಿ ಕೇಳ್ಬೋದು. ಇಷ್ಟೇ ಬರೆದ್ರೆ ಸಾಕಾಗುತ್ತೆ. ಯಾಕೆಂದರೆ ನೀವು ಏನು ಬರೀಬೇಕು ಅದೆಲ್ಲ ಇದೆ. ಇಂಟ್ರಡಕ್ಷನ್, ಚಾಲೆಂಜಸ್, ಸೊಲ್ಯೂಷನ್, ಕಮಿಟಿ, ಪಬ್ಲಿಕ್ ಸ್ಪೀಚ್ ಎಲ್ಲವೂ ಇದೆ. ಸೊ ಬಯೋಮಾಸ್ ಇಸ್ ವೆಲ್ತ್ ಆ್ಯಂಡ್ ವೆಲ್ತ್ ಈಸ್ ಎ ಗೋಲ್ಡ್. ಥ್ಯಾಂಕ್ ಯು.